ಸಿಎಂ ಸಿದ್ದರಾಮಯ್ಯ ಬಳಿ ಕೆಸಿ ವೇಣುಗೋಪಾಲ್ ಪ್ರಯೋಗಿಸಿದ್ದು ಅಂತಿಮ ಅಸ್ತ್ರವಾಗಿತ್ತು. ಸಿದ್ದು ಇನ್ನೆಲ್ಲ ಹೇಳ್ತಾರೆ ಅಂತ ಗೊತ್ತಿದ್ದಿದ್ರೆ ಹೈಕಮಾಂಡ್ ರೂಪಿಸಿದ್ದಂತಹ ಮಹಾ ಅಸ್ತ್ರದೊಳಗೆ ಸಿಕ್ಕಾಕೊಳ್ತಿರ್ಲಿಲ್ಲ. ಸಿಎಂ ಸಿದ್ದರಾಮಯ್ಯ ಬಳಿ ಕೆಸಿ ವೇಣುಗೋಪಾಲ್ ಪ್ರಯೋಗಿಸಿದ್ದು ಅಂತಿಮ ಅಸ್ತ್ರ. ಸಿದ್ದು ಇದನ್ನೆಲ್ಲ ಹೇಳ್ತಾರೆ ಅಂತ ಗೊತ್ತಿದ್ದೆ ಹೈಕಮಾಂಡ್ ರೂಪಿಸಿದಂತಹ ಮಹಾಸ್ತ್ರ. ಅದೇನ್ ಗೊತ್ತಾ, ಈಗ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ರಿವೀಲ್ ಆಗ್ತಾ ಇದೆ ಮಹಾ ರಹಸ್ಯ. ಸಿದ್ದು ಮಾತುಗಳನ್ನ ಕೇಳಿಸಿಕೊಂಡಂತಹ ಕೇರಳದ ವೇಣುಗೋಪಾಲ್ ಈಗ ನಾನು ಹೇಳಲ್ಲ ಅಂದ್ರು. ಆಯ್ತು, ಅದೇನೇ ಮಾತನಾಡಿ ಅಂದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ. ನೀವು ಅದೆಲ್ಲ ಆಗಲ್ಲ ಅಂದ್ರೆ ಆಗೋದೇ ಇಲ್ಲ. ಇದು ಹೈಕಮಾಂಡ್ ಆರ್ಡರ್ ಇದೆ. ನೀವೀಗ ರಾಜಣ್ಣ ಅವರ ತಲೆದಂಡವನ್ನ ಮಾಡಲೇಬೇಕು. ತಲೆದಂಡ ಪಡೀಲಿಲ್ಲ ಅಂತಂದ್ರೆ ನೀವು ಮನೆಗೆ ಹೋಗ್ಬೇಕಾಗತ್ತೆ. ನಿಮ್ಮ ಸಿಎಂ ಚೇರ್ಗಿದೆಯಲ್ಲ ಅದಕ್ಕೆ ಕೂತು ಬರುತ್ತೆ. ಸಿಎಂ ಸ್ಥಾನಕ್ಕೆ ನೀವು ರಾಜೀನಾಮೆಯನ್ನ ಕೊಡಬೇಕಾಗತ್ತೆ. ಸಿದ್ದರಾಮಯ್ಯ ಅವರೇ, ಸರಿಯಾಗಿ ಆಲೋಚನೆ ಮಾಡಿ. ನೀವು ಸೀರಿಯಸ್ ಮಾಡ್ರಿದು. ಒಂದು ನೀವು ರಾಜಣ್ಣ ಅವರನ್ನು ಮನೆ ಕಳಿಸ್ಬೇಕು, ಕೆಳಗಿಳಿಸ್ಬೇಕು. ಇಲ್ವಾ ನೀವು ಮನೆಗೆ ಹೋಗ್ಬೇಕು. ಏನು ಮಾಡ್ತೀರಾ? ಹೈಕಮಾಂಡ್ ಎಲ್ಲವನ್ನ ಎದುರಿಸಲು ಸನ್ನದ್ಧವಾಗಿದೆ. ನಿಮಗೆಲ್ಲ ಗೊತ್ತೇ ಇದೆ. ಒಂದು ಆಫರ್ ನಿಮಗೆ ನೀಡಲು ಹೈಕಮಾಂಡ್ ತಿಳಿಸಿದೆ. ಅದ್ರ ಮೇಲೆ ನಿಮ್ಮಿಷ್ಟ. ಹಿಂಗಂತ ಕೂಲಾಗಿಯೇ ಸ್ವಲ್ಪವೂ ಕೂಡ ತಡವರಿಸದೆ ಹೇಳಿರುವಂತಹ ಕೆಸಿ ವೇಣುಗೋಪಾಲ್ ಹೀಗಾಗಿ ಬೇರೆ ದಾರಿಯಿಲ್ಲದೆ ಬಲಗೈ ಪರಮಾಪ್ತನಾಗಿದ್ದಂತಹ ರಾಜಣ್ಣ ತಲೆದಂಡ ಮಾಡಲಿಕ್ಕೆ ಸಿಎಂ ರೆಡಿಯಾಗಿದ್ದಾರೆ. ಇದು ಫ್ರೀಡಮ್ ಟಿವಿಯ ಬಗ್ಗೆ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್ ವೀಕ್ಷಕರೇ, ಎಸ್ ಇದೇ ವಿಚಾರವನ್ನು ಹೇಳಲಿಕ್ಕೆ ಬರ್ತಾ ಇದ್ದೆ ನಾನು. ಏನಪ್ಪ ಆ ವಿಚಾರ ಅಂತಂದರೆ, ಸಿದ್ದರಾಮಯ್ಯ ಅವರು ಹಠಕ್ಕೆ ನಿಂತರು. ಅವತ್ತು ಸದನದ ಮೊದಲನೇ ದಿನ ಫೋನ್ನಲ್ಲಿ ಕೆಸಿ ವೇಣುಗೋಪಾಲ್ ಅವರಿಗೆ ಹಠಕ್ಕೆ ನಿಲ್ತಾರವರು. ನಾನು ಮಾಡಲ್ಲ, ಮಾಡ್ತೀರಾ, ಏನಾಗುತ್ತೆ, ನಾನು ಮಾಡಲ್ಲ ಅಂತ ಹೇಳ್ತಾರೆ. ಆಗ ಕೇರಳದ ವೇಣುಗೋಪಾಲ್ ಅವರು, ಈಗ ನಾನು ಮಾತಾಡಲ್ಲ ಈಗ ನಾನು, ಆಯಿತು ಮಾತಾಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ನೀವು ಅದೆಲ್ಲ ಬೇಕಾಗಿಲ್ಲ, ಹೈಕಮಾಂಡ್ ಕೊಟ್ಟಿರುವಂಥ ಆರ್ಡರ್ ಇದೆಯಲ್ಲ ಅದು ಫಾಲೋ ಅಪ್ ಮಾಡಿ. ಇಲ್ಲ, ನಾ ರಾಹುಲ್ ಗಾಂಧಿ ಹತ್ರ ಅವರು ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಅಲ್ಲಿ ಬ್ಯುಸಿ ಆಗಿದ್ದಾರೆ. ಹರಿಕತೆ ಕೇಳ್ಕೊಂತ ಕೂತ್ಕೊಳ್ಳೋಕೆ ಅವ್ರಿಗೆ ಟೈಮ್ ಇಲ್ಲ. ಈಗ ಅವ್ರು ಆಲ್ರೆಡಿ ಹೇಳಿದ್ದಾರೆ ತೆಗೆದಾಕಿ ರಾಜಣ್ಣನ ಅಂತ ಹೇಳಿ. ತೆಗೆದಾಕ್ಬೇಕು ನೀವು. ಒಂದು ರಾಜಣ್ಣನ ತೆಗೆದಾಕ್ಬೇಕು, ಇಲ್ಲ ತೆಗೆದಾಕಲ್ಲ ನನ್ನ ಪರಮಾಪ್ತ ಬಲಗೈ ಬಂಟ ಗುಚ್ಚುಕು ಒಂದೇ ಜೊತೆ ಊಟ ಮಾಡ್ತೀವಿ ಹಂಗೆ ಹಿಂಗೆ ಇತ್ತು ಅಂತಂದ್ರೆ ನೀವು ಸ್ಥಾನವನ್ನು ತ್ಯಜಿಸಿ ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗಬೇಕು. ಯು ಹ್ಯಾವ್ 2 ಆಪ್ಷನ್ಸ್ ಓನ್ಲಿ, ಡೂ ಆರ್ ಡೈ ಅಂತ ಹೇಳಿ ವೇಣುಗೋಪಾಲ್ ಅವರು ಮಾತನಾಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಅಧರಿ ಅಲ್ಲಾಡ್ ಹೋಗ್ತಾರೆ. ಎಸ್ ವೀಕ್ಷಕರೇ, ಈ ಕಂಪ್ಲೀಟ್ ಸ್ಟೋರಿಯನ್ನು ನಾನು ನಿಮ್ಗೆ ಹೇಳಿದೆ. ಈಗ ನೀವು ಯೋಚನೆ ಮಾಡಿ, KN ರಾಜಣ್ಣ ಅವರು ಹೇಳಿರುವಂತಹ ಹೇಳಿಕೆ ತಪ್ಪು, ಒಪ್ಕೊಳ್ತೀವಿ. ಹೈಕಮಾಂಡ್ ಏನಿದೆ ಅದರ ವಿರುದ್ಧವಾಗಿ ಮಾತನಾಡಬಾರ್ದಾಗಿತ್ತು, ಅದು ತಪ್ಪು. ಅದಕ್ಕೆ ಅವರನ್ನ ವಜಾಗೊಳಿಸೋದು ಎಷ್ಟರ ಮಟ್ಟಿಗೆ ಸರಿ? ಇದು ಬೇರೆಯವರ ಕುತಂತ್ರ ಅಲ್ಲದೆ ಮತ್ತಿನ್ನೇನು? ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಲಿಕ್ಕೆ, ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿ ಮೇಲೆ ಕಣ್ಣು ಹಾಕಿರುವಂತಹ ಮತ್ತೊಬ್ಬ ನಾಯಕ ಮಾಡಿರುವಂತಹ ವಿಚಾರ ಅಥವಾ ಮಾಡಿರುವಂತಹ ತಂತ್ರ ಅಂತ ಸಾಕಷ್ಟು ಜನರು ಮಾತನಾಡ್ಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.